ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂದು ಬೆಳಗ್ಗೆ 10 ಗಂಟೆಗೆ ಸೇಡಂ ತಾಲೂಕಿನ ಮುಧೋಳ ಪಟ್ಟಣದ ಕೋಲಕುಂದ ಕ್ರಾಸ್ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ರಾಮಚಂದ್ರರವರ ನೇತೃತ್ವದಲ್ಲಿ ಸುಮಾರು 2 ಗಂಟೆ ರಸ್ತೆ ತಡೆದು ಶೀಘ್ರದಲ್ಲೇ ಹೆಸರು, ಉದ್ದು, ತೊಗರಿ ಬೇಳೆ ನಷ್ಟ ಪರಿಹಾರ ರೈತರ ಖಾತೆಗೆ ಜಮಾ ಮಾಡಬೇಕು, ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರೈತರ ಸಾಲ ಮನ್ನಾ ಮಾಡುವ ಕುರಿತು ಮುಧೋಳ ಕೋಲಕುಂದ ಕ್ರಾಸ್ ಹತ್ತಿರ ರಸ್ತೆ ತಡೆದು ಬೆತ್ತಲೆ ರಸ್ತೆಯ ಮೇಲೆ ಉರುಳು ಸೇವೆ ಮಾಡಿ ಮಾನ್ಯ ಉಪ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಹೇಶ್ ಪಾಟೀಲ್, ದೇವಕುಮಾರ್, ಚಂದ್ರಶೇಖರ್ ಪೂಜಾರಿ, ಭೀಮಯ್ಯ ಗುತ್ತೇದಾರ್, ಆಶಪ್ಪ ತಳವಾರ್, ರವಿ ಸಿಂಗ್, ಶ್ರೀನಿವಾಸ್ ರೆಡ್ಡಿ, ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗುಂಡಪ್ಪ ಪೂಜಾರಿ, ನ್ಯೂಸ್ 26 ಕನ್ನಡ, ಸೇಡಂ. ರೈತ ಸುರಿಸಿದ ಬೆವರ ಮಣ್ಣಿನಲ್ಲಿ ನನ್ನ ದೇಹದ ಬೂದಿಯಾದರೂ ಬೆರೆತು ಸಮರಸವಾಗುವುದು ನಾಕಂಡ ಸ್ವಂತದ ಆಗಿ ಎಂದು ಚೆನ್ನವೀರ ಕಣವಿಯವರು ಹೇಳಿದಂತೆ, ರೈತನು ಸುರಿದ ಬೆವರ ಮಣ್ಣಿನಲ್ಲಿ ನಮ್ಮ ಸತ್ತ ಬೂದಿ ಆದರೂ ಬೆರೆತು ನಮಗೆ ಸ್ವರ್ಗ ಕಾಣ್ತದೆ ಅಂತಕ್ಕಂಥದ್ದು ಚೆನ್ನವೀರ ಕಣವಿಯವರು ಹೇಳ್ತಾರೆ. ರೈತ ತನ್ನನ್ನೇ ತಾನು ಸುಟ್ಟುಕೊಂಡು ಮೇಡದ ಬಚ್ಚಿಯಂತೆ ರೈತ ತನ್ನನ್ನೇ ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ರೈತ ಗಂಧದ ಕಟ್ಟಿಯಂತೆ ತನ್ನನ್ನೇ ತಾನು ಸುಟ್ಟುಕೊಂಡು ಜಗತ್ತಿಗೆ ಸುಗಂಧದ ವಾಸನೆಯನ್ನು ಕೊಡ್ತಾನೆ. ಅದಕ್ಕೆ ನೇಗಿಲೆಯವರು ಅಡಗಿದೆ ಧರ್ಮ, ನೇಗಿಲೆ ಕುಲದವರು ಅಡಗಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಎರಡು ನಿಂತಿದ್ದು ಈ ದೇಶದ ಅನ್ನದಾತ ರೈತರ ಮೇಲೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ರೈತ ಯಾರಿಗೆ ಬೇಡಿದವನಲ್ಲ, ರೈತ ಬಿಚ್ಚಿದನಲ್ಲ, ರೈತ ಬೇಡಿದವನಲ್ಲ, ರೈತ ಎಲ್ಲರಿಗೆ ಕೊಟ್ಟವನು. ಇವತ್ತ ನಾವು ಮುಖ್ಯಮಂತ್ರಿ ಇರ್ಬೋದು, ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು, IAS ಅಧಿಕಾರಿಗಳಿರ್ಬೋದು, ಅನ್ನ ತಿನ್ನುವಾಗ ಒಂದೊಂದು ಕುತ್ತಿಗೆ, ಒಂದೊಂದು ಅಗಲಿಗೆ ರೈತ ನೆನಪಾಗಬೇಕು. ನಿಮಗೆ ಒಂದೊಂದು ಅನ್ನದ ಅಗಲಿಗೆ ತನ್ನ ಬೆವರ ಉಸಿರನ್ನು ಸುರಿಸಿ, ತನ್ನ ಬೆವರಿನ ಉಸಿರನ್ನು ಸುರಿಸಿ ಕಷ್ಟ ಕಾರ್ಪಣ್ಯಗಳನ್ನ ತನ್ನ ಹೆಣ್ಣು ಮಕ್ಕಳನ್ನ ಚಳಿಗಾಲ ಮಳೆಗಾಲ ಅನ್ನದೇ ಮಳೆಯಲ್ಲಿ ಬೆಂದು, ಬೇಸಿಗೆಯಲ್ಲಿ ಬೆಂದು, ಮಳೆಗಾಲದಲ್ಲಿ ನೊಂದು, ಚಳಿ ಅನ್ನದೇ ತನ್ನ ಹೆಣ್ಣು ಮಕ್ಕಳವನ್ನ ತ್ಯಾಗ ಮಾಡಿ ನಮ್ಮ ಅನ್ನ ಭೂಮಿ ತಾಯಿಯನ್ನು ನಂಬಿಕೊಂಡು ನಮಗೆ ಅನ್ನ ನೀಡಿರ್ತಕ್ಕಂಥ ಏಕೈಕ ನಾಯಕ ರೈತ ಅಂತಕ್ಕಂಥ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಯಾಕಂದ್ರೆ ರೈತ ಕೇವಲ ಒಬ್ಬ ದೇಶಕ್ಕೆ, ಒಬ್ಬ ರಾಜ್ಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಅದಕ್ಕಾಗಿ ನಮ್ಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಕೇಂದ್ರ ಸರ್ಕಾರದಿಂದ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ, ರಾಜ್ಯ ಸರ್ಕಾರ ವಿಳಂಬ ಮಾಡ್ತಿದೆ ಸರ್. ದಯವಿಟ್ಟು ನಾವು ಇಲ್ಲಿಗೆ 4 ಸಲ ಆಯ್ತು ಹೋರಾಟ ಮಾಡಿ, ಅದಕ್ಕೆ ಇವತ್ತು ಉರುಳು ಮಾಡುವುದರ ಮುಖಾಂತರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ರೈತರೇನು ಕಮ್ಮಿಲ್ಲ, ರೈತರು ಮನಸ್ಸು ಮಾಡಿದ ವಿಧಾನಸೌಧವನ್ನೇ ಮುತ್ತಿಗೆ ಹಾಕ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬೆಳಗಾವಿಯಲ್ಲಿ ರೈತರು ಏನೇನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ವಿ, ರೈತರ ಪರವಾಗಿ ನಾವು ಯಾವತ್ತು ನಿಂತುಕೊಳ್ತೀವಿ. ಏಕೆಂದರೆ ನಾವು ಪ್ರತಿ ಅನ್ನಕ್ಕೆ ಅನ್ನದಲ್ಲಿ ನಮ್ಮ ರೈತನ ಉಸಿರಿದೆ. ಪ್ರತಿ ಅನ್ನ ತಿನ್ನುವವರು ಯಾರಾದ್ರಿದ್ರೆ ಅದು ರೈತನ ಬಗ್ಗೆ ಕಾಳಜಿ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಾಡಿನೊಳಗೆ ಮತ್ತೆ ಹಾಕಲಿಲ್ಲ ನಾವು ಹೈವೇ ರಸ್ತೆಯನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಇಲ್ಲಿ ತಿಳಿಸಿ, ಮಾನ್ಯರೇ ಇಲ್ಲಿಯವರೆಗೆ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಅನಂತ ಕೋಟಿಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮ ಮಾನ್ಯ ಉಪ ತಹಶೀಲ್ದಾರರು, ತಾಲೂಕಾ ದಂಡಾಧಿಕಾರಿಗಳೇ ಇವತ್ತೇ ಅದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಕಳಿಸಬೇಕು. ಏಕೆಂದರೆ ರೈತರ ನೋವು, ರೈತರ ಕಷ್ಟ ಕೇಳುವವರು ಯಾರಿಲ್ಲ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ರೈತ ಯಾವತ್ತೂ ಯಾರಿಗೆ ಕೊಟ್ಟವನ್ನು ತೆಗೆದುಕೊಂಡವಲ್ಲ. ರೈತನಿಗೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 10,000 ಮಾಡಿದರೆ ಸರ್ಕಾರ ಎಚ್ಚೆತ್ತುಕೊಳ್ಳಿ. ನಿಮಗೆ ರೈತರ ಸಾಲ ಕೊಡ್ತಾನೆ. ರೈತ ಪ್ರತಿ ಕ್ವಿಂಟಲ್ಗೆ 10,000 ಯಾವುದೇ ಬೆಳೆ ಬೆಳೆಯಲಿ, ಪ್ರತಿ ಕ್ವಿಂಟಲ್ಗೆ 10,000 ಮಾಡಿದರೆ ಸರ್ಕಾರಕ್ಕೆ ಸಾಲ ಕೊಡುವಷ್ಟು ಶ್ರೀಮಂತ ರೈತ ಇದ್ದಾರೆ ಅಂತಕ್ಕಂಥದ್ದು ನೀವೆಲ್ಲ ಮರಿಬಾರದು. ದೇಶದ ಬೆನ್ನೆಲುಬು ರೈತ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.